ಚಡ್ಡಿ ನಿನಗೆ 20 ಲಕ್ಷ ರೂಪಾಯಿ ಆರ್ಡರ್ ಸಿಕ್ಕದೆ. ನಿಮ್ಗೆ 40, 20, 20, 30 ಈ ತರ ದೊಡ್ಡ ಗೋಡನ್ನ ಎಲ್ಲರೂ ನೋಡಿದಾರ್ಯಾ? ಈ ಜಾಗ ನಿಮಗೆ ಬೇಕು ಅಂದ್ರೆ ದಿನಕ್ಕೆ 10,000 ರೂಪಾಯಿ ಬಾಡಿಗೆ ಕೊಡಬೇಕು. ಅದು ಕ್ಯಾಶ್ ಅಲ್ಲೇ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು. ನೀವ್ ಯಾಕೆ ನನ್ನ ಪಟಾಪಟಿ ಚಡ್ಡಿ ಬನ್ನಿನ ವ್ಯಾಪಾರಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಬಾರ್ದು? ನೀವು ಸುಮ್ಮನೆ ಮಾಡಬೇಡಿ. ನಿಮ್ಮ ಕೆಲ್ಸಕ್ಕೆ ನಾನು 50,000 ರೂಪಾಯಿ ಕೊಡ್ತೀನಿ. ಮಧುರ ಅವರೇ, ನಾನು ಆಕ್ಷನ್ ಹೇಳ್ತಿದ್ದಂಗೆ ಡೈಲಾಗ್ ಹೇಳಬೇಕು. ಲೇ ಕುಮಾರ, ಆ ಕಡೆ ಇಡೋ, ಕರೆಕ್ಟಾಗಿ ಸೆಂಟರ್ ಮಾಡೋ. ರೆಡಿನಾ? ಓಕೆ ಸೂರಿ. ರೋಲ್ ರೋಲ್ ಅಂತ ಇಟ್ಕಲೆ ಒತ್ತಕ ನಿಮ್ ತಾತ ಬಂದನ, ನೀನೇ ಒತ್ಕೋಬೇಕು, ನೀನೇ ಮಾಡ್ಕೋಬೇಕು. ಅಭ್ಯಾಸ ಇದೆ. ರೋಲ್, ರೋಲಿಂಗ್. ಮುಚ್ಚಲ ಹಾಕ್ಬಿಟ್ಟು ಕೊನೆ ಒಳಗೆ ಶೂಟಿಂಗ್ ಮಾಡಿಯಾ? ಸರಿ. ರೋಲ್, ರೋಲಿಂಗ್, ಆಕ್ಷನ್. ನೀವು ಯಾವುದೇ ಚಡ್ಡಿಯನ್ನು ಎತ್ತಿ ಎತ್ತಿ ಒಗೆದರೂ ಅದು ಹರಿದು ಹೋಗುವುದು. ಆದರೆ ನೀವು ಎಷ್ಟೇ ಎತ್ತಿ ಎತ್ತಿ ಒಗೆದರೂ ಹರಿದು ಹೋಗದೇ ಇರೋ ಚಡ್ಡಿ ನಮ್ಮ ಚಮ್ ಚಮ್ ಪಟಾಪಟಿ ಚಡ್ಡಿ. ಮಧುರ ಅವರೇ, ನೀವು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ಆದ್ರೆ ಡೈಲಾಗ್ನ ಲ್ಯಾಗ್ ಮಾಡ್ಬಿಟ್ರಿ. ಒಂದ್ ಮಾಡೋಣ. ಬೋಡ್ಡೆನೆ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ದೆ ತಾನೆ, ಆದ್ಮೇಲೆ ಯಾಕೆ ಇನ್ನೊಂದ್ಸತ ಮಾಡೋದು? ಪಾಪ ಅವ್ರಿಗೆ ಸುಸ್ತಾಗಲ್ವಾ? ಗೌಡ್ರೆ, ಇಲ್ಲಿ ಡೈರೆಕ್ಟರ್ ನಾನಾ ನೀವಾ? ಹೆಸರು ನಂದು, ಕೆಲಸ ನಿಂದು. ಅದಾಗಬೇಕು ಅಂದ್ರೆ ಸ್ವಲ್ಪ ಸುಮ್ಮನೆ ಇರಿ. ಲೇ ನಟು ನರಸ, ಇವರು ನಾಚಾಕೋ. ಗೌಡ್ರೆ, ಸೂರಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪಬ್ಲಿಸಿಟಿ ಸಿಗುತ್ತೆ. ಸೂರಿ, ಒನ್ ಮೋರ್. ರೆಡಿ. ರೋಲ್, ರೋಲಿಂಗ್, ಆಕ್ಷನ್. ನೀವು ಯಾವುದೇ ಚಡ್ಡಿಯನ್ನು ಎತ್ತಿ ಎತ್ತಿ ಒಗೆದರೂ ಅದು ಹರಿದು ಹೋಗುವುದು. ಆದರೆ ನೀವು ಎಷ್ಟೇ ಎತ್ತಿ ಎತ್ತಿ ಒಗೆದರೂ ಹರಿದು ಹೋಗದೇ ಇರುವ ಚಡ್ಡಿ ನಮ್ಮ ಚಮ್ ಚಮ್ ಪಟಾಪಟಿ ಚಡ್ಡಿ. ಸೂಪರ್ ಆಗಿತ್ತು ಮಧುರ ಅವರೇ. ಸೂಪರ್ ಮಧುರ ಅವರೇ. ನಾನು ಅದನ್ನೇ ತಾನೇ ಹೇಳ್ದದು. ಇಲ್ಲಿ ಡೈರೆಕ್ಟರ್ ನಾನಾ ನೀವಾ? ಹೆಸರು ನಂದು, ಕೆಲಸ ನಿಂದು. ಅದಾಗಬೇಕು ಅಂದ್ರೆ ಸ್ವಲ್ಪ ಸುಮ್ಮನೆ ಇರಿ. ತೊಂದರೆ ಇಲ್ಲ. ಮಧುರ ಅವ್ರೆ, ನೀವು ಈ ಡ್ರೆಸ್ಸಲ್ಲಿ ಶಾನೆ ಪಸಂದ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಗೌಡ್ರೆ. ಗೌಡ್ರೆ, ನೀವು ಮಧುರ ಅವ್ರ ಚಮಚಾಗಿರಿ ಮಾಡಿ ಸಾಕು. ಈಗ ನಾನು ಮಧುರ ಅವ್ರದ್ದು ಪೋಸ್ಗಳು ತಗೋಬೇಕು. ಸ್ವಲ್ಪ ಸುಮ್ಮನೆ ರೀ. ತಗೊಂಡು ನನಗೆ ಕಳಿಸ್ಕೊಟ್ಬಿಡು. ಮಧುರ ಅವರೇ, ರೆಡಿನಾ? ಮಧುರ ಅವರೇ, ಚಡ್ಡಿನ ಸ್ವಲ್ಪ ಮೇಲೆತ್ತಿ. ಯಾಕೆಂದ್ರೆ ಎತ್ತಿ ಎತ್ತಿ ಒಗ್ದಿರ್ತಾರಲ್ಲ, ಅದಕ್ಕೆ ನೋವಾಗಿರುತ್ತೆ. ಅದು ಪೋಸಲ್ಲಿ ಕಾಣಬೇಕು. ಓಕೆ, ರೆಡಿ? ರೋಲ್, ರೋಲಿಂಗ್, ಆಕ್ಷನ್. ಮಧುರ ಅವರೇ, ಸ್ವಲ್ಪ ಸ್ಮೈಲು ರೋಲಿಂಗ್ ಅಲ್ಲಿ ಇದೆ. ಮಾಡ್ತಾ ಇರಿ ಕಮಾನ್. ಹಂಗೆ ಬೇರೆ ತರ ಸ್ವಲ್ಪ ಲೆಫ್ಟ್ ಬನ್ನಿ ಚಡ್ಡಿ. ಇದು ಪೋಸು. ಹಂಗೆ 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 ಶೂಟಿಂಗ್ ಎಲ್ಲ ಮುಗೀತು. ಪ್ಯಾಕಪ್. ಕುಮಾರ, ಬಾಟ ಇಸ್ಕೊಂಬಾರ. ಹಂಗೆ ನನ್ನ ಕನ್ವಿನ್ಸ್ ಇಸ್ಕೊಂಬಪ್ಪ. ಮಧುರ ಅವ್ರೆ, ನೀವು ಮುಟ್ಟಿ ನನ್ನ ಚಡ್ಡಿ ಬನಿನ್ಗಳು ಪಾವನ ಆಗೋಯ್ತು. ನನ್ನ ಯಾವಾಗ ಮುಟ್ಟಿ ಪಾವನ ಮಾಡಿರಿ? ಏನಂದ್ರೆ? ಅಲ್ಲ, ಶಾಲೆ ಬಿಸ್ಲಲ್ಲ, ಪಾನ್ಕ ಮಜ್ಜಿಗೆ ಏನಾರು ಕುಡ್ದರಿ ಅಂದಿ. ಪಾನ್ಕ ಮಜ್ಜಿಗೆ ಕುಡಿಬೇಕು ಅಂದ್ರೆ ರಾತ್ರಿ ಸಿಗಿ ಒಟ್ಟಿಗೆ ಕುಡಿಯೋಣ. ಹಲೋ, ಓ ಎಲ್ಲಿದೆಯಾ? ಇಲ್ಲಿ ಶೋರೂಮ್ ಎಲ್ಲ ರೆಡಿ ಆಗದೆ. ಒಂದು ಕೆಲಸ ಮಾಡು, ಚಡ್ಡಿ ಬನ್ನಿನೆಲ್ಲ ಬಿರುಬಿರಿನ ಟೆಂಪೋಗೆ ತುಂಬ್ಕೊಂಡು ಬಂದ್ಬಿಡು. ಅಯ್ಯೋ ಬಾಪ, ಚೂರು ಟೈಮ್ ಸೆನ್ಸೇ ಇಲ್ಲ. ಬನ್ನಿ ಮಧುರ ಅವರೇ, ಬನ್ನಿ. ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಅಂಗಡಿ ಚಡ್ಡಿ ಬನ್ನಿನ್ಗಳೆಲ್ಲ ನಿಮ್ಮ ತರುವೆ ಪಳ ಪಳ ಅಂತ ಹೊಳಿತಾವೆ. ಗೌಡ್ರೆ, ಹಾಗೆಲ್ಲ ಮಾತಾಡ್ಬೇಡಿ ಅಂತ ಅವತ್ತೇ ಹೇಳಿಲ್ವಾ? ಸಾರಿ. ಎಲ್ಲಿ ನಮ್ಮ ಸೇಲ್ಸ್ ಮ್ಯಾನು? ಗೌಡ್ರೆ, ಹೀಗೆ ಮಾತಾಡ್ತಿರ್ತೀರಾ, ವ್ಯಾಪಾರ ಶುರು ಮಾಡೋಣ. ಮಾಡೋಣ ಅಪ್ಪನವ್ರೆ. ಕಸ್ಟಮರ್ಸ್, ಬನ್ರಪ್ಪ, ಬನ್ರ. ಮನೆ ಮುದ್ದೆ, ಮಾರಿ ಗುಡಿ ನಿದ್ದೆ. ಹುಡುಗ, ಕಸ್ಟಮರ್ಸ್ ಏನ್ ಬೇಕು ವಿಚಾರಿಸ್ಕೊ. ಈ ಗೌಡ್ರೆ, ಹೋಗೋ ಬಾರೋ ಅಂತ ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಹೋಗ, ಅವ್ರಿಗೆ ಏನ್ ಬೇಕು ವಿಚಾರಿಸ್ಕೊಳ್ಳಿ. ಹೆಲೋ ಜೆಂಟ್ಲ್ಮ್ಯಾನ್, ವಾಟ್ ಯು ವಾಂಟ್? ಏನ್ ಬೇಕಾಗಿತ್ತು? ನಂಗೊಂದು ಸಮೋಸ, ಟೀ, ಮಲಾಯಿ ಮಾರ್ಕಿ. ಲೇ ಬಾಂಡ್ಲಿ, ನಿನಗೆ ಸಮೋಸ ಕೊಡೋದಕ್ಕೆ ನಾನೇನು ಬೋಂಡ ಬಜ್ಜಿ ಅಂಗಡಿ ಇಟ್ಟಿದ್ದೀನೇನೋ? ಹೋಗಿರೋದ್ರ ಹಾಕೊಂಡು ತಿನ್ನಲೇ. ನೋಡಿ ಗೌಡ್ರೆ, ನಿಮ್ ಸೇಲ್ಸ್ ಮ್ಯಾನ್ ಹೇಗ್ ಮಾತಾಡ್ತಾ ಇದಾರೆ ಅಂತ. ಹೀಗೆ ಆದ್ರೆ ಅಂಗಡಿಲಿರೋ ಬಟ್ಟೆ ಎಲ್ಲ ಈ ಬೊಂಬೆನೂ ಮರಕ್ಕಾಗಲ್ಲ. ಸೂರಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಯಾರು ತಗೊಂಡೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಬ್ಯೂಟಿನ ನಾನ್ ತಗೊಂಡೋಗ್ತೀನಿ.
ಅಡ ಕೆಕ್ಕಬುಲ ಉಮ್ಮತ್ತೂರು ಮಿಳ್ಳೆ ಅಣ್ಣಯ್ಯಪ್ಪನವ್ರು ಮಾತಾಡೋದು ಸರಿಯಾಗದೆ. ನೀವೇ ನೋಡ ಚಡ್ಡಿ ಬನ್ನಿನ ಅಂಗಡಿಗೆ ಹೋಗ್ಬಿಟ್ಟು ಸಮೋಸ ಟೀ ಕೇಳ್ತಾ ಇದ್ರಲ್ಲ, ಕಾಮನ್ ಸೆನ್ಸ್ ಇಲ್ವಾ? ರೀ ಗೌಡ್ರೆ, ಹೋಗಿ ಹೋಗಿ ಇವ್ರಿಬ್ರನ್ನ ಕಸ್ಟಮರ್ಗಳಾಗಿ ಆಯ್ಕೆ ಮಾಡಿದಿರಲ್ರಿ, ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ವಾ? ಇವ್ರ ಮೂತಿಗೆ ಯಾವತ್ತಾದ್ರೂ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡಿದ್ರೆ ತಾನೆ? ಜಾನೇಣ ಬಟ್ಟೆ ಅಂಗಡಿಗೆ ಹೋಗದೆ ಬಟ್ಟೆ ಹಾಕೊಂಡಿದ್ವಾ? ಹಾಕೊಂಡಿದ್ದೀರಪ್ಪ, ಆದ್ರೆ ಈ ಬಟ್ಟೆ ಯಾವ್ದು ದುಡ್ಡು ಕೊಟ್ಟು ತಗೊಂಡಿರೋದಲ್ಲ, ಬಟ್ಟೆ ಅಂಗಡಿಯಿಂದ ಕದ್ಕೊಂಡ್ ಬಂದಿರೋದು. ಮತ್ತು ಮೇಲೆ ಈ ಕಠೋರವಾದ ಸತ್ಯನ ಎಲ್ಲೂ ಬಾಯ್ ಬಿಡ್ಬೇಡ ಅಂತ ಹೇಳಿದ್ನಲ್ಲ, ಯಾಕೋ ಬಾಯ್ ಬಿಟ್ಟೆ? ಬಾಯ್ ಬಿಟ್ಟಿದ್ದು ನಾನಲ್ಲ, ನೀನು. ಧನಿಬಾಯ್, ನಮಗೆ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಮುಂದೆ ಬೆಲೆ ಕಟ್ಟಬೇಕಾಗತ್ತೆ. ಮುಂದೆ ಕಟ್ತೀನೋ ಹಿಂದೆ ಕಟ್ತೀನೋ ಗೊತ್ತಾಗುತ್ತೆ. ವ್ಯಾಪಾರ ಶುರು ಮಾಡಿ. ಓಕೆ, ವ್ಯಾಪಾರ ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ಸಜೆಷನ್ ಕೊಡ್ತೀನಿ. ಶೋರ್ ಸರ್, ನಿಮ್ಮ ಸಲಹೆ ನಮಗೆ ತುಂಬಾ ಮುಖ್ಯ. ಆ್ಯಕ್ಚುಲಿ ನೀವಿರೋ ಪೋಸ್ಟ್ಗೆ ನಾನಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ಇವ್ರು ಈ ಡ್ರೆಸ್ಸಲ್ಲಿ ಹೋಟ್ಲ್ ವೇಟ್ರ್ ತರನೇ ಕಾಣ್ತಾ ಇದ್ದಾರೆ. ಲೇ, ನಾನು ಹೇಗೆ ಕಾಣಿಸಿದ್ರೆ ನಿಮ್ಗೇನ್ರೋ ಬಂದ್ ಕೆಲಸ ನೋಡ್ರು. ನಾನು ಮೊದಲಿಂದ ಶುರು ಮಾಡ್ತೀನಿ. ಹಲೋ, ವೆಲ್ಕಮ್ ಸರ್. ನಿಮ್ಗೇನು ಬೇಕಾಗಿತ್ತು? ನಮಗೆ ಪಟಾಪಟಿ ಚಡ್ಡಿ ಬನ್ನಿ ಅನ್ಬೇಕಾಗಿತ್ತು. ಯಾ ಶೋರ್ ಸರ್, ನಮ್ಮ ಅಂಗಡಿಲಿ ವೆರೈಟಿ ಪಟಾಪಟಿ ಚಡ್ಡಿ ಬನ್ನಿದೆ. ನಿಮ್ಗೆ ಯಾವ್ದು ಬೇಕಾಗಿತ್ತು? ಹಾಕೊಳ್ಳೋ ಅಂಥದ್ದು. ಅಯ್ಯೋ, ಮೊದ್ಲು ಯಾವ್ದಾರ ಒಂದು ಚಡ್ಡಿ ತೋರಿಸಿ, ಆಮೇಲೆ ತರಾವರಿ ಚಡ್ಡಿಗಳು ತೋರಿಸಿರಂತೆ. ಅಣ್ಣಯ್ಯಪ್ಪನವ್ರೆ, ಇವತ್ತಿಗೆ ಇಷ್ಟು ಸಾಕು. ಇನ್ನು ಬಾಕಿ ಅದನ್ನ ಕ್ಲೈಂಟ್ ಬಂದ್ಮೇಲೆ ಮಾತಾಡ್ಕೊಳ್ಳೋಣ ಬನ್ನಿ. ಅಯ್ಯೋ ಗೌಡ್ರೆ, 20,000 ತೆಗಿರಿ. ಅದ್ಯಾಕೋ? 10,000 ನಮ್ಮ ಶೋರೂಮ್ ಬಾಡಿಗೆ, ಇನ್ನು 10,000 ನನ್ನ ಸ್ಯಾಲ್ರಿ. ಅಣ್ಣಯ್ಯಪ್ಪನವ್ರಿ, ನಾಟಕ ಮುಗಿಯೋಕ್ಕಿಂತ ಮುಂಚೆ ಹಾರ್ಮೋನಿಯಂ ದುಡ್ಡು ಕೊಡು ಅಂದಂಗಾಯ್ತು. ಇದೆಲ್ಲ ಮುಗಿಲಿ, ಆಮೇಲೆ ಲೆಕ್ಕನೆಲ್ಲ ನೋಡಿ ನಿಮ್ ದುಡ್ಡು ನಿಮ್ಗೆ ಕೊಡ್ತೀನಿ. ಗೌಡ್ರೆ, ಈ ನವರಂಗಿ ಆಟ ಎಲ್ಲ ನನ್ನ ಹತ್ರ ಬೇಡ. ದುಡ್ಡು ಕೊಟ್ರೆ ಅಂಗಡಿ ಉಳಿಯುತ್ತೆ, ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ. ತೊಂದರೆ ಇಲ್ಲ, ಅಟ್ಟಿಗೆ ಬನ್ನಿ, ಕೊಡ್ತೀನಿ. ನೀವು ಮುಂದೆ ಮುಂದೆ ಹೋಗ್ತಾ ಇರ್ತೀರಾ, ನಾನು ನಿಮ್ಮಿಂದ ಬರ್ಬೇಕಾ? ರೀ ಗೌಡ್ರೆ, ನೀವು ನಟನದಿಂದ ಬಂದಿರ್ಬೋದು, ಆದ್ರೆ ನಾನು ನೀನಾಸಮಿಂದ ಬಂದಿದ್ದೀನಿ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಶೋರೂಮ್ ಬಾಡಿಗೆ 10,000, ಸ್ಪೆಷಲ್ ಸರ್ವಿಸ್ 10,000 ಕೊಟ್ಬಿಡಿ. ಸ್ಪೆಷಲ್ ಸರ್ವಿಸಾ? ಇದ್ಯಾವ್ದು ಅಣ್ಣಯ್ಯಪ್ಪನವ್ರೆ ಸ್ಪೆಷಲ್ ಸರ್ವಿಸು? ಇದೇನು ಗೌಡ್ರೆ ಹೀಗೆ ಹೇಳ್ತೀರಾ? ನಾನು ರಿಹರ್ಸಲ್ ಮಾಡಿಸಿದ್ದೀನಿ, ನಿಮ್ಗೋಸ್ಕರ ನಾನು ಇಂಪಾರ್ಟೆಂಟ್ ಟೈಮ್ನ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ತಗೊಳಪ್ಪ, ನಾಳೆ ಆಗ್ತಾರೆ ಹಟ್ಟಿಲಿ ಕೂತಿರೋ ನಿಮ್ಮ ಟೈಮಿಗೆ ಆ ಪಾಟಿ ಬೆಲೆ ಇರಬೇಕಾದ್ರೆ ವರ್ಷ ಪೂರ್ತಿ ಬ್ಯುಸಿ ಇರೋ ನನ್ನ ಟೈಮಿಗೆ ಇನ್ನೇ ಆ ಪಾಟಿ ಬೆಲೆ ಇರಬೇಡ ಶಿವ. ಈ ಗೌಡ್ರೆ, ನಾನು ನಾಲಾಯಕಾದ್ರೂ ಇರ್ತೀನಿ, ಹೇಗಾದ್ರೂ ಇರ್ತೀನಿ, ಅದು ನಿಮಗೆ ಬೇಕಾಗಿಲ್ಲ. ನನ್ನ ಇಂಪಾರ್ಟೆಂಟ್ ಟೈಮ್ನ ನಿಮಗೆ ಕೊಟ್ಟಿದ್ದೀನಿ ಅಂದಮೇಲೆ ನೀವು ಅದಕ್ಕೆ ಬೆಲೆ ತೆರಲೇಬೇಕು. ಆಯ್ತು, ತರಿತೀನಿ ಬಿಡಿ. ಈ ಗೌಡ್ರೆ, ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡೋದಕ್ಕೆ ರೀತಿ ಆಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ? ಆಯ್ತು ಬಿಡಿ, ಕೊಡ್ತೀನಿ ಅನ್ನಲ್ಲ, ಇಲ್ಲದ ಈಸ್ಕಳಿ. ಆಮೇಲೆ ಅಲ್ಲಿದೆ ಅಂದ್ರೆ ಆಗಲ್ಲ, ಜೊತೆಗೆ ಕರೆಂಟ್ ಬಿಲ್ ಸೇರಿಸ್ಕೊಡ್ಬೇಕು. ಎಷ್ಟ? 10,000. ಓ ಅಣ್ಣಪ್ಪನವ್ರಿ, ತಿಂಗಳು ಪೂರ್ತಿ ಎಲ್ಲ ಲೈಟ್ನು ಉರ್ಸುರು ಮೋಟ್ರ್ ಆನ್ ಮಾಡಿದ್ರು 10,000 ರೂಪಾಯಿ ಬರಲ್ಲ ಅಂತದ್ರಲ್ಲಿ ಒಂದೇ ದಿನಕ್ಕೆ 10,000 ರೂಪಾಯಿ ಹೆಂಗ್ ಬಂದದು? ಈ ಗೌಡ್ರೆ, ನಮ್ಮ ಮನೇಲಿರೋದು ಸಾಮಾನ್ಯ ಬಲ್ಬ್ಗಳಲ್ಲ, ಹ್ಯಾಲೋಜನ್. ಓ ಅಣ್ಣಪ್ಪನವ್ರಿ, ನಿಮ್ದೇನು ಹೊಟ್ಟೆ ಇಲ್ಲ ಚೆನ್ನಮ್ಮ ಚನ್ನಬಸಪ್ಪ ಕಲ್ಯಾಣ ಮಂಟಪ ಹಾಗೆ ಅನ್ಕೊಳ್ಳಿ. ನೋಡಿ ಅಣ್ಣಪ್ಪನವ್ರಿ, ನಾನು ಕೊಡಲ್ಲ ಆದ್ಮೇಲೆ ಕೊಡಲ್ಲ. ಈ ಗೌಡ್ರೆ, ಕೊಡಲ್ಲ ಅನ್ನೋ ಮಾತೇ ಇಲ್ಲ, ಕೊಡ್ಲೇಬೇಕು. ಇದೊಳ್ಳೆ ಕತೆ ಆಯ್ತದ. ನಾ ಕೊಡಲ್ಲ, ನಾನು ಒಂದ್ ಸತಿ ಹೇಳಿದ್ಮೇಲೆ 100 ಸತಿ ಹೇಳ್ದಂಗೆ. ಇದು ನಾಲ್ಗೆ ಎಕ್ಕಡ ಅಲ್ಲ, ನಾವು ಕೊಡಲ್ಲ. ಆಯ್ತು ಬಿಡಿ, ಬರ್ತಾರಲ್ಲ 20 ಲಕ್ಷ ರೂಪಾಯಿ ಕ್ಲೈಂಟು, ಅವ್ರ ಹತ್ರನೇ ನಾನು ದುಡ್ಡು ತಗೋತೀನಿ. ಅಣ್ಣಪ್ಪನವ್ರು ಈ ತರ ಬ್ಲಾಕ್ ಮೇಲ್ ಮಾಡ್ರೆ ಚಂದಾಗಿರ. ಗೌಡ್ರೆ, ಎಂತದ್ದು ಹೇಳ್ತಿದ್ರಿ? ಬಂದ್ರು ನಂದೆಲ್ಲಿ ನಂದು ಗೋಪಾಲ. ಗೌಡ್ರೆ, ನನಗೆ ಗೊತ್ತಿಲ್ದಿದ್ದಂಗೆ ನನ್ನ ಏರಿಯಾದಲ್ಲಿ ಶೋರೂಮ್ ಓಪನ್ ಮಾಡ್ತಿದ್ರೆ ಎಂತ ಮಾತು ಅಂತಾಡ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ. ಮೊದಲು ನಿಮ್ಗೆ ವಿಷಯ ಹೇಳಿದ್ದಾನೆ, ನಿಮ್ಮ ಕಲಿ ಕಿಸಿಯಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಮುಂದಿನ ಕ್ರಮ ಕೈಗೊಂಡದು. ವಿಷಯ ಹೇಳ್ರಾಯ್ತಾ? ಬೀಡ ಕೊಡೋದು ಬೇಡ್ದ? ನನ್ನ ಕೈಗೆ ಬೀಡ ಸಿಕ್ಕುವರೆಗೂ ನನ್ಗೆ ವಿಷಯ ಗೊತ್ತಿದ್ರು ನಾನು ಗೊತ್ತಿಲ್ಲ ಅಂದೇಳಿ ಹೇಳ್ತೆ. ತೊಂದರೆ ಇಲ್ಲ ಬಜರಂಗಿ ಇನ್ಸ್ಪೆಕ್ಟ್ರೆ, ಅಮೇರಿಕದಿಂದ ನನ್ನ ಕ್ಲೈಂಟು ಬಂದು ನನ್ನ ಕೈಗೆ ದುಡ್ಡು ಕೊಡ್ಲಿ, ನಾನು ನಿಮ್ಗೆ ಬೀಡ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಬ್ಯಾನಿಸ್ತೀನಿ. ಚಿಂಗ್ ಚಾಂಗ್ ಚುಮ್ 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 ಚಾವ್. ಚಿಂಗ್ ಚಾಂಗ್ ಚು ಚು ಚಮ್ ಚಾವ್ ಚಾ ಚಾ ಚಾವ್. ನೀವ್ಯಾರು? ನೀವೇನು ಹೇಳ್ತಿದ್ರೋ ನಮಗೆ ಗೊತ್ತಾಗ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ, ನಿಮಗೆ ಅರ್ಥ ಆಗುತ್ತಾ? ಮಿಸ್ಟರ್ ರೋಸ್ ಟೈಲರ್, ಅಲ್ಲೇ ಬರ್ತೀನಿ ರೀ. ನೀವು ದಿಟ್ಟವಾಗ್ಲೂ ರಾಸ್ ಟೈಲರಾ? ಶಿಂಗ್ ಚಾ ಚುಮ್ 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 ಚಾವ್. ಓ ಅಣ್ಣಪ್ಪನವ್ರಿ, ಇವಾಗ ಚುಂಚ್ ನುಕ್ಕೊಂಡು ಹೊರಗಾಡಿನು. ನೀವು ಹೇಳ್ದೇನಾದ್ರು ಅರ್ಥ ಆಯ್ತಾ? ರೀ ಗೌಡ್ರೆ, ನಾನು ಇಂಗ್ಲೀಷಲ್ಲಿ ಯೂನಿವರ್ಸಿಟಿ ಟಾಪರು, ಚೈನೀಸ್ ಭಾಷೆಯಲ್ಲಿ ಅಲ್ಲ. ಗೌಡ್ರೆ, ಇವನೇನಾದ್ರೂ ಹಾಡು ಹೇಳಕ್ ಹೇಳ್ತಾ ಇದ್ದಾನ ಅಂತ? ಅಡಕ್ಕೆ ಕಬ್ಬುಲ
ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಗುಳ ಕಾಯಿಸಿ ಬಾಯಿಗಿಟ್ಬಿಡ್ತೀನಿ. ನೋಡಿ ಗೌಡ್ರೆ, ಮತ್ತೆ ಚಿಂಗ್ ಪಾಂಗ್ ಚುಂಗ್ ಚೂ ಚೂ ಅಂತ ಹಿಂಗ್ ಹೇಳಿದ್ರೆ ಹಾಡು ಹೇಳು ಅಂತ ತಾನೇ ಅರ್ಥ. ನೋ 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 ಚಿಂಗ್ ಚಾ ಚುಮ್ 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 ಚಾ. Excuse me, gentlemen. We don't know Chinese. Can you speak in Kannada or English? ಚಿಂಗ್ ಚಾ ಶಿಮ್ ಶಿಮ್ ಚಿಮ್ ಚಾ. ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ನನ್ನ ಹೆಸರು ಶಿಂಪಾಂಗ್. ನಾನು ಇಲ್ಲಿಗೆ ಬಂದಿರೋದು ಪಟಾಪಟಿ ಚಡ್ಡಿ ಬನಿಯನ್ ಆರ್ಡರ್ ಕೊಡೋದಿಕ್ಕೆ. ಆದ್ರೆ ನನಗೆ ಆರ್ಡರ್ ಕೊಟ್ಟಿದ್ದವರು ರಾಜ್ ಟೇಲರ್ ಅಲ್ವಾ, ನೀವ್ಯಾರ? ಚಿಂಗ್ ಪಾ ಶಮ್ ಚಮ್ ಚಮ್ ಚಾ. ಆ ಟೇಲರು ನನ್ನ ಪರ್ಸನಲ್ ಮ್ಯಾನೇಜರ್. ನಾನು ಏನೇ ಆರ್ಡರ್ ಕೊಡೋದಿದ್ರು ಅವನ ಮೂಲಕನೇ ಕೊಡಿಸೋದು. ಅವನು ಬಂದು ನನಗೆ ರಿಪೋರ್ಟ್ ಮಾಡ್ತಾನೆ. ಚಿಮ್ ಚಾ ಶಮ್ ಚಮ್ ಚಮ್ ಚಾ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಚಿಂಗ್ಪಾಂಗ್. ನಾನು ಶ್ರೀರಾಮಚಂದ್ರೇಗೌಡ, ಈ ಶೋರೂಮ್ ಓನರು. ಓಕೆ ಓಕೆ ಮಿಸ್ಟರ್ ಪಟಾಪಟಿ ಚಡ್ಡಿ ಗೌಡ. ಕರೆಕ್ಟಾಗಿ ಹೇಳಿದ್ರಿ, ಅದು ಗೋಡಾನೇ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಗೌಡ ಗೌಡ. ಓ ಸೇಲ್ಸ್ಮನ್, ಅಲ್ಲಿಕ್ಕಿಷ್ಟು ಸಾಕು. ನಮ್ಮ ಕ್ಲೈಂಟು ಚಿಂಗ್ಪಾಂಗ್ ಬಂದವ್ರೆ, ಬಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೊಸ ಎಕ್ಸ್ಪ್ಲೇನ್ ಮಾಡು. ಓಕೆ. ನೋಡಿ ಮಿಸ್ಟರ್ ಚಿಂಗ್ಪಾ, ದಿಸ್ ಈಸ್ ಪಟಾಪಟಿ ಚಡ್ಡಿ, ವರ್ಲ್ಡ್ ಫೇಮಸ್ ಕರ್ನಾಟಕ ಚಡ್ಡಿ. ಇದನ್ನು ಹಾಕೊಂಡು ಕುಂತ್ರು ಎಸಿ ನಿಂತ್ರು ಎಸಿ, ಮೇಡ್ ವಿತ್ ಔಟ್ ಕರೆಂಟ್. ಯಾ ಐ ನೋ ದಟ್. ಮತ್ತೆ ಆರ್ಡ್ರ್ ಕೊಟ್ಬಿಡಿ. ವಾಂಚಿಂಗ್ ವಾಂಚಿಂಗ್ ವಾಂಚಿಂಗ್. ಅಡಕ್ಕೆ ಕಬ್ಬುಲ, ಆರ್ಡ್ರ್ ಕೊಡಿ ಅಂದ್ರೆ ತಿನ್ನಕ್ಕೆ ಕೇಳ್ತಾವನೆ, ಅದೇನೇನು ಬೇಕು ಕೇಳಿ ತಂದು ಕೊಟ್ಬಿಡಪ್ಪ. ಈಗ ನಾನು ಕಸ್ಟಮರು. ಈ ನಾಟಕದಲ್ಲಿ ಬೇಕು ಅಂದ್ರೆ ಆಕ್ಟ್ ಮಾಡ್ತೀನಿ, ಇಲ್ಲ ಹೋಗು ಅಂದ್ರೆ ಹೋಗ್ತಾ ಇರ್ತೀನಿ. ತೊಂದರೆ ಇಲ್ಲ. ನೋಡಿ ಚಿಂಗ್ಪಾಂಗ್ ಅವರೇ, ನೀವು ಆರ್ಡ್ರ್ ಕೊಡೋದು ಬಿಟ್ಬಿಟ್ಟು ತಿನ್ನಕ್ಕೆ ಏನೇನೋ ಆರ್ಡ್ರ್ ಕೊಡ್ತಾ ಇದಾರಲ್ಲ, ಬಿರ್ಬಿರ್ನ ಚಡ್ಡಿ ಬನ್ನಿನ ಆರ್ಡ್ರ್ ಕೊಟ್ಬಿಡಿ. ಚಿಂಗ್ ಚಾ ಚುಮ್ 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 ಚಾ. ನಾನು ನಿಮಗೆ 50 ಲಕ್ಷ ರೂಪಾಯಿದ ಆರ್ಡರ್ ಕೊಡ್ತೀನಿ ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಮಿಸ್ಟರ್ ಗೌಡ, ನಾನು ಇವಾಗ ಹೋಟೆಲ್ಗೆ ಹೋಗ್ತೀನಿ. ನಾಳೆ ಬಂದು ನಿಮಗೆ 50 ಲಕ್ಷದ ಆರ್ಡರ್ ಕೊಡ್ತೇನೆ. ಆದರೆ ಒಂದು ಸಮಸ್ಯೆ ಇದೆ. ಯಾನ್ ಸಮಸ್ಯೆ? ನನ್ನ ಹತ್ರ ಇವಾಗ ಡಾಲರ್ಸ್ ಇದೆ, ನೋ ಕರೆನ್ಸಿ. ಅಷ್ಟೇ ತಾನೇ? ಕರೆನ್ಸಿ ಎಷ್ಟು ಬೇಕು? ಓನ್ಲಿ 50,000. 50,000 ಇಲ್ಲ, ಒಂದು 20,000 ರೂಪಾಯಿ ಇದೆ, ಕೊಟ್ಟಿರ್ತೀನಿ. ಇನ್ನು 30,000 ರೂಪಾಯಿನ ಆಮೇಲೆ ನಮ್ಮ ಗಂಡು ಕಲ್ ಕೊಟ್ಟು ಕಳಿಸ್ತೀನಿ, ತಗೊಂಡೋಗಿ. ಚಿಂಗ್ ಪಾವ್ ಚಿಮ್ ಚಿಮ್ ಚಾವ್. ಚಿಂಗ್ ಪಾವ್ ಬೇಕು ಪಾ. ಕನ್ನಡದ ಯಾವುದೋ ಒಂದು ಪದ ಬಂದು ಹೋದಂಗಾಯ್ತು. ನಾಳೆ ಬರ್ತೀನಿ, 50 ಲಕ್ಷದ ಆರ್ಡರ್ ಕೊಡ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಮಿಸ್ಟರ್ ಗೌಡ, ಥ್ಯಾಂಕ್ ಯು ಸೋ ಮಚ್. Okay. ಚಿಂಗ್ ಚಾವ್ ಚಿಮ್ ಚಿಮ್ ಚಾವ್. ಕಂಗ್ರ್ಯಾಚುಲೇಷನ್ಸ್ ಗೌಡ್ರೆ. ಥ್ಯಾಂಕ್ ಯು ಸೇಲ್ಸ್ಮ್ಯಾನ್. ಅನೇಪ್ನವ್ರೆ, Congrats, ಗೌಡ್ರೆ. ಮಧುರ ಅವರೇ, ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಯಾವುದವ ಶಾಡ್ರ್ ಇರಬೇಕು. ಹಲೋ ಗೌಡ ಇಯರ್. ಹಾಂ 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 ಹಾಂ. ಹಲೋ ಹಲೋ. ಅಯ್ಯಯ್ಯೋ, ಹೋಯ್ತು ನನ್ನ ದುಡ್ಡೆಲ್ಲ ಮುನ್ನ ಮಾಚ್ಕೊಂಡು ಹೋಯ್ತು. ಗೌಡ್ರೆ ಏನಾಯ್ತು? ಮಧುರ ಅವರೇ, ಈಗ ತಾನೇ ಚೈನೀಸ್ ತರ ಬಂದು ಅಂದಲ್ಲ, ಆ ಬಡ್ಡೆದ ಬ್ಯಾರೆ ಯಾರು ಅಲ್ಲ, ನಮ್ಮ ಮುಮ್ಮತ್ತೂರು ಮಿಳ್ಳ. ಹಲೋ, ರಾಜ್ ಟೇಲರ್ ಅವರ ಚಾ ಯಾವತ್ತು ಬಂದರಿ? ನಾಳೆಗೆ ಬಂದರಿ? ಆಯ್ತು ಬನ್ನಿ. ಕೆಲವು ಮತ್ತೂರು ಮಿಳ್ಳೆ, ನನಗೆ 20,000 ರೂಪಾಯಿನ ಯಾಮಾರಿಸ್ಬಿಟ್ಟು ಹೊಂಟೋಗಿದೆ ಅಲ್ವಾ? ನೆಕ್ಸಿಗೂ ಬೆಂಚ್ಕಲ್ ತಕೊಂಡ್ ಬ್ಯಾನಿಸ್ಬಿಡ್ತೀನಿ. ಕುಡಿರಿ. ಒಂದೆರಡು ತೊಟ್ಟು ವಿಷ ಹಾಕಿ ತಂದು ಕೊಟ್ಬಿಡವ, ಕುಡ್ಕೊಂಡು ಶಿವ ಅಂದ್ಬಿಡ್ತೀನಿ. ಶ್ರೀ, ಎಂತ ಮಾತು ಅಂತ ಆಡಿರಿ. ನಾನ್ ಯಾಕೆ ನಿಮಗೆ ವಿಷ ಕೊಟ್ಟನೆ? ಅಂತ ಪರಿಸ್ಥಿತಿ ಬಂದ್ರು ನಾನ್ ವಿಷ ಕುಡಿದು ಸತ್ತೋಯ್ತೀನಿ ಹೊರತು ನೀವಾಗ ಮಾತ್ರ ವಿಷ ಕೊಡೋಕಿಲ್ಲ. ಪಾರು, ಆ 9 ಮಿಳ್ಳ ನನಗೆ 20,000 ರೂಪಾಯಿ ಯಾಮಾರಿಸ್ಬಿಟ್ಟು ಹೋಗೋಣ ಅಂತ ತಲೆ ಕೆಡ್ಸ್ಕೊಂಡು ನಿಂತೀರ. ಶ್ರೀ ತಕೊಳ್ಳಿ, ಹಾಲು ಕುಡ್ರಿ ಅಂತ ನುಳ್ಕಮ್ಮದಯ. ಬಾವು, ನೀವ್ ಯಾಕೆ ಈ ಪಾರ್ಟಿ ತಲೆ ಕೆಡ್ಸ್ಕೊಂಡಿರಿ? ನೀವ್ ಹೆಂಗಿದ್ರು ಅವ್ನಿಗೆ 50,000 ರೂಪಾಯಿ ಸಂಬಳ ಕೊಡ್ಬೇಕಿತ್ತಲ್ವಾ? ಅದ್ರಲ್ಲಿ ಅವ್ನು 20,000 ರೂಪಾಯಿ ತಗೊಂಡೋಗೋನೆ ಅನ್ಕೊಂಡ್ರು ನೀವು 30,000 ರೂಪಾಯಿ ಲಾಭ ಅಲ್ವಾ? ಸುಮ್ಮನೆ ಹೊಂಟೋಗು.
ಬಾಬು ನೀವು ಅವನಿಗೆ ಸರಿಯಾದ ಟೈಮಿಗೆ ಸಂಬಳ ಕೊಟ್ಟಿದ್ದಿದ್ರೆ ಅವ್ನು ಇವತ್ತು ಹಿಂಗೆಲ್ಲ ಮಾಡಿದ್ನಾ? ಸುಮ್ಮನೆ ಒಂಟಾರ್ ಸರಿ, ಇಲ್ಲಾಂದ್ರೆ ಮ್ಯಾಲಿಂದ ಕೆಳಗೆ ತಳ್ಳಿ ಮುಡ್ತೀನಿ. ಇದ್ದಿದ್ದಂಗೆ ಅವಳು ನೀವ್ ಯಾಕೆ ಹಿಂಗಾಡಿರಿ? ಇವತ್ತು 20,000 ರೂಪಾಯಿ ಓಡ್ಕೊಂಡು ಹೋಗೋನೆ, ನಾಳೆ 70,000 ರೂಪಾಯಿ ಓಡ್ಕೊಂಡು ಹೋಯ್ತಾನೆ. ಬನ್ನಿ ಶಾ, ಬನ್ನಿ 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 ಶಾ, ನೋಡಿ ಇದೇ ನನ್ನ ಶೋರೂಮು. Wow, amazing, very beautiful, yeah. ಥ್ಯಾಂಕ್ ಯು. ಹಲೋ ಸರ್, Hi. ವೆಲ್ಕಮ್ ಟು ಅವರ್ ಶೋರೂಮ್. Thank you very much. ವೆಲ್ಕಮ್ ಮಿಸ್ಟರ್ ಟೇಲರ್. Are you Miss Madhura? ಎಸ್, Yeah, you're looking very beautiful, yeah. ಥ್ಯಾಂಕ್ ಯು. ಶಾ, ಬಂದ್ ಕೆಲಸ ಮುಗಿಸಿರಿ. Okay, sure, Gada. Okay. ಅದೇನ ಚೆಕ್ ಕೊಡ್ತೀನಿ ಅಂದಿದ್ರಿ. Oh, yes. ಓಕೆ ಗೌಡ, ನನಗೆ ಫ್ರೈಡೆ ಟೈಮ್ ಆಗ್ತಾ ಇದೆ. ಈ ಸೂಟ್ ಕೇಸು ನಿಮ್ಮ ಕಡೆ ಇರಲಿ, ನಮ್ಮ ಫ್ರೆಂಡ್ ಬಂದು ಕಲೆಕ್ಟ್ ಮಾಡ್ಕೊತಾನೆ. ಶಾ, ಈ ಸೂಟ್ ಕೇಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ, ಜೋಪಾನು ಇಟ್ಟಿರ್ತೀನಿ, ನೀವು ಬನ್ನಿ ಶಾ. ಓಕೆ ಬಾಯ್ ಗೌಡ. ಬಾಯ್ ಶಾ, ಬಾಯ್ ಶಾ. ಓಕೆ ಬಾಯ್ ಮಧುರಾ. ಅಣ್ಣಪ್ಪನವ್ರೆ, 20 ಲಕ್ಷ ರೂಪಾಯಿ ಚೆಕ್ಕು. ಮಧುರ ಅವ್ರೆ, 20 ಲಕ್ಷ ರೂಪಾಯಿ ಚೆಕ್ಕು. ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಬರೋ. ಅಂದ್ರೆ 3 ಜನ ಏನಾರು ಹೋಗ್ಬಿಟ್ಟು ಏನಾರು ತಿನ್ಕೊಂಬನ ಬನ್ನಿ ಅಂದಿ. ಬೆಂಗಳೂರು ಜನರೇ ಹುಷಾರ್. ಈ ದಿನ ಬೆಂಗಳೂರಿಗೆ ಆತಂಕವಾದಿಯೊಬ್ಬ ನುಗ್ಗಿದ್ದಾನೆ. ಅವನ ಹೆಸರು ಆಂಟೋನಿ ರೋಸ್ವಾಲೆ. ಆದರೆ ಅವನ ನಕಲಿ ಪಾಸ್ಪೋರ್ಟಿನಲ್ಲಿ ಅವನ ಹೆಸರನ್ನು ರೋಸ್ ಟೆಲ್ಲರ್ ಎಂದು ಬದಲಾಯಿಸಿಕೊಂಡಿದ್ದಾನೆ. ಇಲ್ಲಿದೆ ಅವನ ಫೋಟೋ. ನಮಗೆ ಬಂದ ಮಾಹಿತಿ ಪ್ರಕಾರ ಅವನ ಬಳಿ ಒಂದು ಸೂಟ್ ಕೇಸ್ ಇದೆ. ಅದರಲ್ಲಿ ಭಯಂಕರ RDX ತುಂಬಿದೆ. ಆ RDX ಹಿಡಿದರೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸಾಯುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಬೆಂಗಳೂರು ಜನರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕೆಂದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್. ಜಾನಿ, ಆ ಟೇಲರ್ ಗೌಡ್ರು ಕೊಟ್ಟಿರೋ ಸೂಟ್ ಕೇಸ್ ಇದೇ ಇರ್ಬೋದಾ? ಇದೇ ಇರ್ಬೋದಾ ಏನ್ ಮಧು? ಇದೆ. ಪಾರು, ಆ ಸೂಟ್ ಕೇಸು ನಮ್ಮ ಮಟ್ಟಿಲಿರೋದು ಪೊಲೀಸ್ನವ್ರು ಗೊತ್ತಾಗ್ಬಿಟ್ರೆ ನನ್ನ ಜ್ಞಾನ ಹಾಕ್ಬಿಡ್ತಾರೆ. ಈಗ ಏನ್ ಮಾಡೋದಪ್ಪ? ಮಧುರ ಅವ್ರೆ. ಜಾನಿ, ಗೌಡ್ರ ಅನ್ಸತ್, ಹೋಗಿ ಬಾಗಿಲು ತೆಗೀರಿ. ಒಂದು ನಿಮಿಷ. ರೀ ಗೌಡ್ರೆ, ಎಂತ ಕೆಲಸ ಮಾಡ್ಬಿಟ್ರೆ? ಮಧುರ ಅವ್ರೆ, ಹಿಂಗಾಯ್ತದೆ ಅಂತ ನನಗೆ ಎಲ್ಲಿ ಗೊತ್ತಿತ್ತು? ಎಲ್ಲ ಆಗಿದ್ದು ನಿಮ್ಮಿಂದಾಗಿ ನಾವು ಸಿಕ್ಕಾಕೊಳ್ಳಂಗಾಗೋಯ್ತು. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ. ಏನೇ ಪ್ರಾಬ್ಲಮ್ ಬಂದ್ರು ನಾವು ಒಬ್ಬನೇ ಎದುರಿಸ್ತೀನಿ, ನಿಮ್ಮನ್ನ ಮಾತ್ರ ಸಿಕ್ಕಾಕೊಳಕ್ ಬಿಡಲ್ಲ. ಈ ಗೌಡ್ರೆ ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕನ. ಜಾನಿ, ಜಗಳ ಆಡೋದನ್ನ ನಿಲ್ಸಿ, ಇದಕ್ಕೊಂದು ಪರಿಹಾರ ಹುಡುಕಿ. ಒಂದ್ ಐಡಿಯಾ ಮಧು. ಹೇಗೂ ರಾತ್ರಿ ಎಲ್ಲ ಮಲ್ಗಿರ್ತಾರೆ, ಯಾರು ಇಲ್ದಿರೋ ಜಾಗದಲ್ಲಿ ಇದನ್ನ ಇಟ್ಕೊಂಡ್ಬಿಡ್ಲಾ? ಗುಡ್ ಐಡಿಯಾ, ಬಟ್ ಹುಷಾರು ಜಾನಿ. ಡೋಂಟ್ ವರಿ, ನಾನು ನೋಡ್ಕೋತೀನಿ. ಕೊಡ್ರಿ. ಜೋಪಾನ. ಮಧುರ ಅವ್ರೆ, ಏನು ಆಗಲ್ಲ ಅಂದರ್ಯಾ? ಜಾನಿ, ಏನು ತೊಂದರೆ ಆಗಿಲ್ಲ ತಾನೆ? ಏನಿಲ್ಲ ಮಧು. ಜಾನೇ ಅಣ್ಣ, ಒಂದ್ ಕೆಲಸ ಪೂರ್ತಿ ಮಾಡಿ ಇನ್ನೊಂದ್ ಕೆಲಸ ಅರ್ಧಕ್ಕೆ ನಿಲ್ಸ್ ಬಂದ್ರೆ ಹೆಂಗೆ? ಅಡ ಉಮ್ಮತ್ತೂರು ಮಿಳ್ಳೆ, ಅದ್ಯಾನ್ ಮಾಡೋದು ನೆಟ್ಟಿಗೆ ಹೇಳು. ಈ ಸೂಟ್ ಕೇಸ್ನ ಅಲ್ಲೇ ಬಿಟ್ಟು ಬಂದಿದ್ದೀರಾ? ಅನ್ನಿಸ್ಬಿಟ್ನಲ್ಲ. ಮಧುರ ಅವ್ರೆ, ಗೌಡ್ರೆ, ಆ ಸೂಟ್ ಕೇಸ್ನ ಯಾರು ಇಲ್ದಿರೋ ಜಾಗದಲ್ಲಿ ಸೇಫ್ ಆಗಿ ಬಚ್ಚಿಟ್ ಬಂದಿದ್ದೀರ ತಾನೆ? ಮಧುರ ಅವ್ರೆ, ನನ್ನೇ ನಾಳೆ ಕಣ್ಣಪ್ಪನವ್ರು ಅನ್ಕೊಂಬಿಟ್ರಿಯಾ? ನಾ ಸೂಟ್ಗೆ ಸೌಸಿಟ್ಟಿರೋ ಜಾಗ ಜನಗಳಲ್ಲ, ಗಾಳಿ ಹೋಗಕ್ಕಾಗಲ್ಲ. ಗೌಡ್ರೆ ಸೂಟ್ ಕೇಸ್ನ ನಿಮ್ ಕೈಯಲ್ಲಿ ನೋಡ್ದೆ, ನೀವು ಮರ್ತ್ಬಿಟ್ಟು ಅಲ್ಲೇ ಇದ್ ಬರ್ತಾ ಇದ್ರಿ. ವಾಪಸ್ ಕೊಡೋಣ ಅಂತ ತಗೊಂಬಂದೆ. ಇದೇ ಖುಷಿಗೆ ನನ್ಗೇನ್ ಕೊಡಲ್ವಾ? ಇದೇನ್ ಕೊಡ್ರೆ, ಸೂಟ್ ಕೇಸ್ನ ಹುಷಾರಾಗಿ ತಂದ್ಕೊಟ್ರೆ ಬಹುಮಾನ ಕೊಡೋದ್ ಬಿಟ್ಟು ಹೊಡಿತೀರಲ್ಲ. ಸುಮ್ಮನೆ ಕೂತ್ಕೋಬೇಕು, ಆಗಲ್ಲ, ಹೋಯ್ತಾ ಇರ್ಬೇಕು. ಸರಿ ಬಿಡಿ. ಜಾನಿ, ಇದೆಲ್ಲ ಆಗದೆ ಇರೋ ಕೆಲಸ. ನಾನು ಈಗಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸೂಟ್ ಕೇಸ್ ವಿಷಯ ಹೇಳ್ತೀನಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಹಲೋ ಇನ್ಸ್ಪೆಕ್ಟರ್, ಸ್ವಲ್ಪ ಬೇಗ ಬನ್ನಿ. ಅಯ್ಯೋ ಕೊಡಮ್ಮ ಇಲ್ಲಿ. ನಾವು ಹೇಳಿದ್ದನ್ನ ಅವ್ರು ನಮ್ದೆ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರೆ ಏನ್ ಮಾಡೋದು? ನಾವು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋಬೇಕು? ಸುಂದರಿ ಮೇಡಮ್, ಎಂತಕ್ ಮಾರ್ರೆ ಇಷ್ಟು ಅರ್ಜೆಂಟ್ ಆಗಿ ಬಾಪ್ ಕೇಳ್ದ? ಇನ್ಸ್ಪೆಕ್ಟರ್, ಈ ಸೂಟ್ ಕೇಸ್ ತಗೊಳ್ಳಿ. ಇಷ್ಟು ದೊಡ್ಡ ಸೂಟ್ ಕೇಸಲ್ಲಿ ಅಂತ ಎತ್ತು ಮಾರ್ರೆ? RDX ಬಾಂಬ್ ಇತ್ತು ಮಾರ್ರೆ. ಅಯ್ಯಬ್ಯಾ, ಇದೆಲ್ಲ ನಿಮ್ಮ ಹತ್ರ ಹೆಂಗ್ ಬಂತ? ಅದು
ಇಷ್ಟ ಆಯ್ತು. ಅಯ್ಯಬ್ಯಾ ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಈ ವಿಷಯನ ಕಮಿಷನರಿಗೆ ಹೇಳಿ ನಾನು ಪ್ರಮೋಷನ್ ತಗಂತೆ. ಇಲ್ಲ ಅಂದ್ರೆ ಇದೇ RDX ಬಾಂಬನ್ನು ಕೆಳಗಿಟ್ಟು ಡಮ್ ಅನ್ಸಿಬಿಡ್ತೆ. ಹೆದರ್ಕೋಬೇಡಿ, ನಾವು ಯಾರು ಹೆದರ್ಕೊಂಡ್ಬೇಡಿ. ಸುಂದರಿ ಮೇಡಮ್, ಎಲ್ಲ ವಿಷಯನೂ ಕಮಿಷನರಿಗೆ ಹೇಳಿದೆ. ಹಾಗೆ ಒರಿಜಿನಲ್ ಟೆರರಿಸ್ಟ್ ಸಿಕ್ಕಿ ಎಲ್ಲ ವಿಷಯ ಬಾಯ್ಬಿಟ್ಟಿದ. ಕಮಿಷನರ್ ನಿಮ್ಮ ಧೈರ್ಯಕ್ಕೆ ಮೆಚ್ಚಿ ಬಹುಮಾನ ಅಂದಳಿ 500 ರೂಪಾಯಿ ಕೊಟ್ಟಿರು. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಲಕ್ಷಾಂತರ ರೂಪಾಯಿನ RDX ಹಿಡ್ಕೊಟ್ರೆ ಬಕ್ಷಿಸು ಅಂತ 500 ರೂಪಾಯಿ ಕೊಡ್ತಾರಲ್ಲ, ನಿಮ್ಮ ಕಮಿಷನರ್ ಏನು ಕಂಜೂಸ? ಕಮಿಷನರ್ ಅಂಕಲ್ ಫೋನ್ ಮಾಡ್ತಿದ್ದಾರೆ, ಮೊದಲಿನಿಂದ ಹೊಗ್ಲಕ್ಕೆ ಇರಬೇಕು. ಮಧುರ ಅವ್ರ ಸ್ಪೀಕರ್ಗೆ ಹಾಕಿ ನಿಮ್ಮ ಉಗಳನ್ನ ನಾನು ಕೇಳಿಸ್ಕೋಬೇಕು. ಹಲೋ ಅಂಕಲ್, ನಮಸ್ತೆ. ನಮಸ್ತೆ ಮಧು, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಮಧು, ನಿನ್ನ ಧೈರ್ಯನ ಮೆಚ್ಚಲೇಬೇಕು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾವುದಕ್ಕೂ ಹೆದರ್ಕೋಬಾರ್ದು. ಪೊಲೀಸು ಅಂದರೆ ಭಯ ಪಡೋದನ್ನು ನಿಲ್ಲಿಸಿ ನಮ್ಮ ಒಬ್ಬ ಹಿತೈಷಿ ಅಂತ ತಿಳ್ಕೋಬೇಕು. ನೋಡಮ್ಮ, ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ನಾನು ಆ ಭಜರಂಗಿ ಇನ್ಸ್ಪೆಕ್ಟರ್ ಹತ್ರ ನಿನಗೆ ಅವಾರ್ಡು ಅಂತ 50,000 ರೂಪಾಯಿ ಕಳಿಸಿದ್ದೀನಿ, ಈಸ್ಕೊಂಬಿಡಮ್ಮ. ಅಯ್ಯಬ್ಯಾ